ಎಸ್, ಇತ್ತೀಚೆಗೆ ಸುದೀಪ್ ಅವರಿಗೆ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಕಡೆಯಿಂದ ಬೆಸ್ಟ್ ಆಕ್ಟರ್ ಅವಾರ್ಡ್ ಘೋಷಣೆಯಾಗಿತ್ತು ಫಾರ್ ದ ಮೂವಿ ಪೈಲ್ವಾನ್. ಆ್ಯಂಡ್ ಸುದೀಪ್ ಅವರು ಇದನ್ನು ನಯವಾಗಿ ತಿರಸ್ಕರಿಸಿದ್ದಾರೆ. ಎಸ್, ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಅನ್ನು ಬಿಟ್ಟಿದ್ದಾರೆ. ಬನ್ನಿ ಏನು ಕಾರಣ ಕೊಟ್ಟಿದ್ದಾರೆ ನೋಡಿಕೊಂಡು ಬರೋಣ. ಎಸ್, ನಮಸ್ಕಾರ, ನನ್ನ ಹೆಸರು ಸನ್ನಿ. ನಮ್ಮ ಚಾನಲ್ಗೆ ಮತ್ತೆ ಬನ್ನಿ, ಓಕೆನಾ? ಸೊ ಸುದೀಪ್ ಅವರು ಇತ್ತೀಚೆಗೆ ಒಂದು ಅವಾರ್ಡನ್ನು ತಿರಸ್ಕಾರ ಮಾಡಿದ್ದಾರೆ. ಯಾಕೆ ಅಂತ ನೋಡಬೇಕಾದ್ರೆ ಫಸ್ಟ್ ಅವರು ಹೇಳಿದ್ದು ಅವಾರ್ಡ್ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ಬಿಟ್ಟಿದ್ದೇನೆ. ಎಸ್, ಸುದೀಪ್ ಅವರಿಗೆ ಲಾಸ್ಟ್ ಸಿಕ್ಕ ಅವಾರ್ಡ್ ಯಾವುದಂದರೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಫಾರ್ ಮೋಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರ್. ಇದು ಅವಾರ್ಡ್ ಯಾಕೆ ಸಿಕ್ಕಿತ್ತು ಅಂದರೆ ದಬಂಗ್ ಮೂವಿಯಲ್ಲಿ ಅವರು ಖಡಕ್ ವಿಲ್ಲನ್ ಪಾತ್ರ ಮಾಡಿದರು. ಎಸ್, ಯಾಕೆ ಅವಾರ್ಡ್ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ಬಿಟ್ಟಿದ್ದೇನೆ ಅಂತ ಅವರು ಹೇಳಿಲ್ಲ, ಇದು ಪರ್ಸ್ನಲ್, ವೈಯಕ್ತಿಕ ಎಂದು ಹೇಳಿದ್ದಾರೆ. ಆ್ಯಂಡ್ ಈ ಪೈಲ್ವಾನ್ ಮೂವಿ ರಿಲೀಸ್ ಆಗಿದ್ದು 12ನೇ ಸೆಪ್ಟೆಂಬರ್ 2019ರಂದು. ಎಸ್, ಪೈಲ್ವಾನ್ ಅವಾಗ ರಿಲೀಸ್ ಆಗಿದೆ, ಅವಾರ್ಡ್ ಈಗ ಕೊಡ್ತಿದ್ದಾರೆ. ಇದು ಏನು ಲಾಜಿಕ್ಕು ನನಗೂ ಅರ್ಥ ಆಗಲಿಲ್ಲ. ಎಸ್, ಇಷ್ಟು ದಿವಸ ಈ ಅವಾರ್ಡ್ ಕೊಡೋರೇನು ಹಿಮಾಲಯಕ್ಕೆ ಹೋಗಿದ್ರಾ ಅಥವಾ ಹನಿಮೂನ್ಗೆ ಹೋಗಿದ್ರಾ ಅಥವಾ UI ಮೂವಿ ಥರ ಈ ಫಿಲ್ಮನ್ನು ಡೀಟೇಲ್ ಆಗಿ ಸ್ಟಡಿ ಮಾಡ್ತಿದ್ರಾ? ಈ ಅವಾರ್ಡ್ ಕೊಡೋರಿಗೆ ಏನು ಹೇಳಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಎಸ್, ಅವಾರ್ಡ್ ಯಾವಾಗ ವ್ಯಾಲ್ಯೂ ಇರ್ತದೆ ಅಂದರೆ ಯಾವಾಗ ಮೂವಿ ರಿಲೀಸ್ ಆಗ್ತದೋ ಆ ವರ್ಷನೇ ಆ ಅವಾರ್ಡನ್ನು ಕೊಡಬೇಕು. ಆವಾಗ ಅವರೊಂದು ಕೆಲಸಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಂಗೆ ಆಗ್ತದೆ. ಈಗ ಕೊಟ್ಟರೆ ಅದು ಒಂಥರ ಇನ್ಸಲ್ಟ್ ಥರನೇ. ಸೊ ಯಾರಾದರೂ ಯಾಕೆ ನನಗೆ ಅವಾರ್ಡ್ ಸಿಗ್ತದೆ ಅಂತ ಕೇಳಿದ್ರೆ ಪೈಲ್ವಾನ್ ಮೂವಿಗೆ 2019ರಲ್ಲಿ ರಿಲೀಸ್ ಆಗಿತ್ತು, ಈಗ ಅವಾರ್ಡ್ ಕೊಡ್ತಿದ್ದಾರೆ. ಎಸ್, ಇದೊಂಥರ ಅವಮಾನಕ್ಕೆ ಕಾರಣ ಆಗ್ತದೆ. ಆ್ಯಂಡ್ ಸುದೀಪ್ ಅವರು ಇನ್ನೊಂದು ಕಾರಣ ಕೊಟ್ಟಿದ್ದಾರೆ, ಏನಂದರೆ ನನಗಿಂತ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಎಸ್, ಅವರು ತಮ್ಮ ಹೃದಯಗಳನ್ನು ಇಟ್ಟು ಆ ಒಂದು ಫಿಲ್ಮನ್ನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಾವು ನೋಡಬೇಕಾದ್ರೆ KGFನಲ್ಲಿ ಯಶ್ ಆಗಿರ್ಬೋದು, ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಆಗಿರ್ಬೋದು, ಗರುಡ ಗಮನ ಋಷಭ ವಾಹನದಲ್ಲಿ ರಾಜ್ಬಿ ಶೆಟ್ಟಿ ಆಗಿರ್ಬೋದು, ಚಾರ್ಲಿ 777ನಲ್ಲಿ ರಕ್ಷಿತ್ ಶೆಟ್ಟಿ ಆಗಿರ್ಬೋದು. ಎಸ್, ಇವರು ತಮ್ಮ ಸಂಪೂರ್ಣದ ಜೀವನವನ್ನು ಮುಡುಪಿಟ್ಟು ಆ ಒಂದು ಮೂವಿಯನ್ನು ಮಾಡಿದ ಥರ ಕಾಣಿಸ್ತದೆ. ಆ್ಯಂಡ್ ಇನ್ನೊಂದು ನೋಡಬೇಕಾದ್ರೆ ಪೈಲ್ವಾನ್ ಮೂವಿಯಲ್ಲಿ ಆ ಒಂದು ಔಟ್ಪುಟ್ ಬಂದಿರಲಿಲ್ಲ. ಎಸ್, ಮ್ಯಾಕ್ಸ್ ಮೂವಿಗೆ ಅವಾರ್ಡ್ ಕೊಟ್ಟಿದ್ರೆ ಸುದೀಪ್ ಅವರು ಖಂಡಿತ ತೊಗೊಳ್ತಿದ್ರು, ಇದರಲ್ಲಿ ಡೌಟೇ ಇಲ್ಲ. ಆದರೆ ಪೈಲ್ವಾನ್ ಮೂವಿ ಅಂದ್ಕೊಂಡಿದ್ದಷ್ಟು ಔಟ್ಪುಟ್ಟು ಬಂದಿಲ್ಲ. ಎಸ್, ರೈಟಿಂಗ್ ತುಂಬ ವೀಕು, ಸ್ಕ್ರೀನ್ ಪ್ಲೇ ತುಂಬ ವೀಕು, ಡೈರೆಕ್ಷನ್ ಅಂತೂ ವೀಕು. ಎಸ್, ಸುದೀಪ್ ಸ್ಕ್ರೀನ್ ಪ್ರೆಸೆನ್ಸಿಂದ ಮಾತ್ರ ಆ ಮೂವಿ ಒಂದು ಮಟ್ಟಿಗೆ ಹಿಟ್ ಆಗಿದೆ. ಆ್ಯಂಡ್ ನಂಗೆ ಪರ್ಸ್ನಲಿ ಇವರು ಅವಾರ್ಡನ್ನು ರಿಜೆಕ್ಟ್ ಮಾಡಿದ್ದು ತುಂಬಾ ಇಷ್ಟ ಆಯಿತು. ಯಾಕಂದರೆ ಒಬ್ಬ ಪ್ರಾಮಾಣಿಕ ಮನುಷ್ಯನಿಗೆ, ಒಬ್ಬ ಪ್ರಾಮಾಣಿಕ ಆ್ಯಕ್ಟರ್ಗೆ ಗೊತ್ತಿರ್ತದೆ ಈ ಮೂವಿಯಲ್ಲಿ ನಾನು ನನ್ನ 100% ಕೊಟ್ಟಿಲ್ಲ. ಎಸ್, ನನಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡಿದವರು ಇದ್ದಾರೆ, ಇದು ನಾನು ಡಿಸರ್ವ್ ಮಾಡಲ್ಲ ಅಂತ. ಹ್ಯಾಟ್ಸ್ ಆಫ್ ಸುದೀಪ್, ಹ್ಯಾಟ್ಸ್ ಆಫ್. ಇದರಲ್ಲಿ ಇನ್ನೊಂದು ನೋಡಬೇಕಾದ್ರೆ ಸುದೀಪ್ ಅವರ ಬೋಲ್ಡ್ನೆಸ್, ಧೈರ್ಯ ಕಾಣಿಸುತ್ತೆ. ಯಾಕಂದರೆ ಇದು ಮೊದಲೇ ಗೌರ್ಮೆಂಟ್ ಕೊಡೋ ಅವಾರ್ಡ್. ಸೊ ಅವರಿಗೆ ಎದುರು ಹಾಕ್ಕೊಂಡು ಅವಾರ್ಡ್ ರಿಜೆಕ್ಟ್ ಮಾಡೋದಂದರೆ ಸುಮ್ಮನೆನಾ? ಎಸ್, ಇದರಿಂದ ನಾವು ಕಲಿಯೋದೇನಪ್ಪ ಅಂದರೆ ನಮಗೆ ಮನಸ್ಸಿರಲಿಲ್ಲ ಅಂದರೆ ಆ ಕೆಲಸ ನಾವು ಮಾಡೋಕ್ಕೆ ಹೋಗಬಾರ್ದು, ನಮ್ಮ ಎದುರಿಗೆ ಯಾವನೇ ಇರಲಿ. ಎಸ್, ಸೊ ನಿಮ್ಗೇನು ಅನ್ನಿಸ್ತದೆ? ಸುದೀಪ್ ಅವರು ಅವಾರ್ಡನ್ನು ತೆಗೆದುಕೊಳ್ಬೇಕಾಗಿತ್ತಾ ಅಥವಾ ರಿಜೆಕ್ಟ್ ಮಾಡಿದ್ದು ಕರೆಕ್ಟಾ? ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.